ಬಡಬಗ್ಗರಿಗೆ, ಕಷ್ಟದಲ್ಲಿರುವವರಿಗೆ ಯಾರು ಸಹಾಯ ಮಾಡ್ತಾರೆ, ಅವರಿಗೆ ಪರವಾಗಿ ಯಾರು ದುಡಿಯುತ್ತಾರೆ, ಅವನು ಅಲ್ಲಾಹನ ಸಂತೃಪ್ತಿಗಾಗಿ ಹೋರಾಡುವವನ ಸ್ಥಾನವನ್ನು ಪಡೆಯುತ್ತಾನೆ. ಮಾತ್ರ ಅಲ್ಲ, ಎಲ್ಲ ರಾತ್ರಿ ನಿರಂತರವಾಗಿ ನಮಾಜ್ ನಿರ್ವಹಿಸುವ, ಎಲ್ಲ ದಿವಸಗಳಲ್ಲಿ ಎಡೆಬಿಡದೆ ಉಪವಾಸವಾಚರಿಸುವ ಸಂತಶ್ರೇಷ್ಠರ ಸ್ಥಾನವನ್ನು ಪಡೆಯುತ್ತಾರೆ ಅಂತೇಳಿ ಅಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ಸನ್ಮಾನ್ಯ ಲತೀಫ್ ಗುರುಪ್ರಾರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಾಹು ಕಬೂಲ್ ಮಾಡಲಿ. ಒಂದು ಕಾಲದಲ್ಲಿ ವರದಕ್ಷಿಣೆ ಎನ್ನುವುದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಇವತ್ತು ವರದಕ್ಷಿಣೆ ಎನ್ನುವ ಸಂಪ್ರದಾಯ ಕಡಿಮೆ ಆಗಿದೆ. ಆದರೆ ವಿವಾಹದ ಹೆಸರಲ್ಲಿ ನಡೆಯುವಂತಹ ಕೆಲವು ಸಂಪ್ರದಾಯಗಳು, ವಿವಾಹದ ಅತ್ಯಂತ ದೊಡ್ಡದಾಗಿ ಎಲ್ಲರನ್ನು ಸೇರಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಸುವಂತಹ ವಿವಾಹಗಳು, ಅದೇ ರೀತಿ ಚಿನ್ನ ಕೊಡುವಂತಹ ಸಂಪ್ರದಾಯಗಳು ಇತ್ಯಾದಿಗಳಿಂದಾಗಿ ಇವತ್ತು ಕೂಡ ಮದುವೆ ಎನ್ನುವುದು ಬಹಳ ದೊಡ್ಡ ಒಂದು ಸಮಸ್ಯೆ, ಬಡವರಿಗೆ ಬಹಳ ದೊಡ್ಡ ಒಂದು ಸವಾಲು. ಇಂತಹ ಸಂದರ್ಭದಲ್ಲಿ ಬಡಬಗ್ಗರ ವಿವಾಹ ಕಾರ್ಯವನ್ನು ಸ್ವಂತ ಮಕ್ಕಳ ಮದುವೆ ಹಾಗೆ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಂತ ಹೇಳ್ಬೋದು, ದೊಡ್ಡ ಉನ್ನತರಾದ ಉಲಮಾಗಳನ್ನು, ಸಾದಾತುಗಳನ್ನು ತರಿಸಿ ಅವರಿಂದ ನಿಕಾಹು ಮಾಡಿಸಿ ಅವರಿಂದ ದುವಾ ಮಾಡಿಸಿ ಬಹಳ ದೊಡ್ಡ ವೈಭವದಲ್ಲಿ ಬಡವರ ಮದುವೆಯೂ ಕೂಡ ವೈಭವದಲ್ಲಿ ಮಾಡಿಕೊಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಲತೀಫ್ ಅವರು ಮಾಡಿದ್ದಾರೆ. ನನಗೆ ಅವರನ್ನು ವೈಯಕ್ತಿಕವಾಗಿ ಗೊತ್ತಿಲ್ಲ. ನಮ್ಮ ಕೆಲವು ಕಾರ್ಯಕ್ರಮಗಳಲ್ಲಿ ಬಂದಿದ್ದಾರೆ, SOS ಸಮ್ಮೇಳನಕ್ಕೆ ಬಂದಿದ್ದರು. ಉಲಮಾಗಳನ್ನು, ಸಾದಾತುಗಳನ್ನು ಗುಂಪು ನೋಡೋದು, ಎಲ್ಲರನ್ನು ಒಟ್ಟಾಗಿ ಪ್ರೀತಿಸುವ, ಎಲ್ಲರನ್ನು ಒಟ್ಟಿಗೆ ಕೊಂಡು ಹೋಗಬೇಕು ಅಂತ ಹೇಳಿ ಕಾಣುವಂಥ ವಿಶಾಲವಾದ ಮನಸ್ಸು ಅವರಿಗಿದೆ. ಆದ್ದರಿಂದ ಅಲ್ಲಾಹು ಅವರ ಕೆಲಸ ಕಾರ್ಯಗಳಲ್ಲಿ ಬರಕತ್ತು ಮಾಡಲಿ, ಇನ್ನಷ್ಟು ಬಡವರಿಗೆ ತಲುಪಲಿಕ್ಕೆ ಅವರಿಂದ ಸಾಧ್ಯವಾಗಲಿ ಅಂತೇಳಿ ಪ್ರಾರ್ಥಿಸ್ತಾ ಎಲ್ಲ ವಿಧ ಶುಭಗಳನ್ನು ಹಾರೈಸ್ತಾ ಮಾತಿ ವಿರಾಮ. ವಾಹೃದ ಅವಾನ ಅನಿಲ್